ಮುರುಘಾ ಮಠದ ಮುರುಘಾ ಶ್ರೀಗಳ ಪೋಸ್ಕೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ ನೋಡಿ. ಮುರುಘಾ ಶ್ರೀ ವಿರುದ್ಧದ ಪೋಸ್ಕೋ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಚಿಕ್ಕಪ್ಪನ ವಿರುದ್ಧವೇ 1ನೇ ಪೋಕ್ಸೋ ಕೇಸ್ನ ಸಂತ್ರಸ್ತೆ ದೂರು ಕೊಟ್ಟಿದ್ದಾರೆ. ತನ್ನ ಚಿಕ್ಕಪ್ಪನ ವಿರುದ್ಧವೇ ದೈಹಿಕ ಹಾಗೂ ಮಾನಸಿಕವಾಗಿ ಹಿಂಸೆ ನೀಡ್ತಾ ಇದ್ದಾರೆ ಅಂತ ಹೇಳಿ ದೂರು ಕೊಟ್ಟಿದ್ದಾರೆ. ಮೇ 22ನೇ ತಾರೀಕಿನಂದು ಒಡನಾಡಿ ಸಂಸ್ಥೆಯ ಮುಂದೆ ಹಾಜರಾದ ಬಾಲಕಿ ಒಡನಾಡಿ ಸಂಸ್ಥೆ ಜೊತೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಮುಂದೆ ಹಿಂಗಂತ ಹೇಳಿದ್ದಾರೆ, ನನ್ನ ಹಾಗೂ ತಮ್ಮನ ಮೇಲೆ ದೈಹಿಕ ಮಾನಸಿಕ ಹಿಂಸೆಯನ್ನ ನೀಡ್ತಾ ಇದ್ದಾರೆ ನನ್ನ ಚಿಕ್ಕಪ್ಪ, ತಮ್ಮನ ರಕ್ಷಣೆ ಮಾಡಿ, ನಮ್ಮನ್ನ ಮತ್ತೆ ತಮ್ಮನ ರಕ್ಷಣೆ ಮಾಡಿ ಅಂತ ಹೇಳಿ ಅವರು ಬೇಡ್ಕೊಂಡಿದ್ದಾರೆ. ಸಂತ್ರಸ್ತೆ ಬಾಲಕಿ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಜೊತೆ ಆಗಮಿಸಿದ್ದ ಸಂತ್ರಸ್ತ ಬಾಲಕಿ ಹಿಂಗಂತೇಳಿ ದೂರು ಕೊಟ್ಟಿದ್ದಾರೆ. ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಜೊತೆ ಆಗಮಿಸಿದ್ದ ಸಂತ್ರಸ್ತ ಬಾಲಕಿ ಚಿಕ್ಕಪ್ಪನ ವಿರುದ್ಧವೇ ದೂರು ಕೊಟ್ಟಿದ್ದಾರೆ. ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಸವಿತಾ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಕುರಿತಾಗಿ ನೋಡಿ, ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾದಂಥ ವಿಚಾರ, ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಈ ಸುದ್ದಿ ಭಾರೀ ರಾಜ್ಯಾದ್ಯಂತ ಸಂಚಲನಕ್ಕೆ ಕಾರಣ ಆಗಿತ್ತು. ಮುರುಘಾ ಶ್ರೀಗಳ ಪೋಸ್ಕೋ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಆ ಸಂತ್ರಸ್ತ ಬಾಲಕಿ ಏನಿದ್ದಾರೆ ಅವ್ರು ಹೇಳಿದ್ದಾರೆ, ನನ್ನ ಚಿಕ್ಕಪ್ಪ ನನ್ನ ಮೇಲೆ ದೈಹಿಕವಾಗಿ ಹಾಗೆ ಮಾನಸಿಕವಾಗಿ ಹಿಂಸೆ ನೀಡ್ತಾ ಇದ್ದಾರೆ ಅಂತೇಳಿ. ನೋಡಿ, ಈ ಪ್ರಕರಣದಲ್ಲಿ ಈಗ ಚಿಕ್ಕಪ್ಪನ ವಿರುದ್ಧವೇ ದೂರು ಕೊಟ್ಟಿದ್ದಾರೆ ಸಂತ್ರಸ್ತ ಬಾಲಕಿ. ಹಾಗಾದ್ರೆ ಅವ್ರು ಏನು ದೂರು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಇವರು ಮಾತಾಡಿದ್ದಾರೆ. ಸವಿತಾ ಮಾತಾಡಿದ್ದಾರೆ, ಜಿಲ್ಲಾ ಮಕ್ಕಳ ರಕ್ಷಣಾ ಹಿತರಕ್ಷಣಾ ನಾಯಕಿ ಸವಿತಾ ಅವರು ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಅವ್ರಿಗೆ ಕಿರಿಕಿರಿ ಮಾಡ್ತಿದ್ದಾರೆ, ಮನೆಯಲ್ಲಿ ಹೊಡೆಯೋದು ಬರೆಯೋದು ಮಾಡ್ತಿದ್ದಾರೆ ಅಂತ ತಪ್ಪಿಸ್ಕೊಂಡು ಮತ್ತೆ ಒಡನಾಡಿ ಸಂಸ್ಥೆಗೆ ಹೋಗಿದ್ರು. ಹಾಗಾಗಿ ಅಲ್ಲಿನ ಮಕ್ಕಳ ಕಲ್ಯಾಣ ಸಮಿತಿಗೆ ಆ ಮಗುನ ಪ್ರೊಡ್ಯೂಸ್ ಮಾಡಿ ಅಲ್ಲಿಂದ ಒಂದು ಆದೇಶ ಮಾಡಿದ್ದಾರೆ ಸರ್. ಆ ಮಗು ಮತ್ತೆ ವಾಪಸ್ಸು ಚಿಕ್ಕಪ್ಪನ ಜೊತೆಗೆ ಹೋಗೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ದಕ್ಕೆ ಅಲ್ಲೇ ಒಡನಾಡಿ ಸಂಸ್ಥೆಯಲ್ಲಿ ಇಟ್ಕೊಂಡು ಅಲ್ಲೇ ವಿದ್ಯಾಭ್ಯಾಸ ಮುಂದುವರಿಸಲಿ ಅಂತ ಒಂದು ಆದೇಶ ಮಾಡಿದ್ದಾರೆ. ಜೊತೆಗೆ ಆ ಮಗು, ಆ ಸಂತ್ರಸ್ತ ಮಗು ಏನಿದೆ, ಆ ಮಗುವಿನ ತಮ್ಮ ಕೂಡ ಅವನಿಗೂ ಕೂಡ ದೈಹಿಕ ದಂಡನೆ ಮಾಡ್ತಿದ್ದಾರೆ. ಅವನನ್ನು ರಕ್ಷಣೆ ಮಾಡಿ ಅಂತ ಹುಡುಗಿ ಮನವಿ ಮಾಡಿರೋದ್ರಿಂದ ಆ ಮಗುನೂ ಕೂಡ ರಕ್ಷಿಸಿ ಅಂತ ನನಗೊಂದು ಲೆಟ್ರ್ ಬಂದಿದೆ CWCಯಿಂದ. ಈ ಕುರಿತು ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಚಿತ್ರದುರ್ಗದ ಪ್ರತಿನಿಧಿ ವೀರೇಶ್ ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ವೀರೇಶ್, ಆ ಬಾಲಕಿ ಏನಂತ ದೂರು ಕೊಟ್ಟಿದ್ದಾರೆ, ಮತ್ತೆ ಆ ಚಿಕ್ಕಪ್ಪ ಯಾರಾತ, ಮತ್ತೆ ಈಗ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಈ ಕುರಿತಾಗಿ ಏನು ರಿಯಾಕ್ಟ್ ಮಾಡಿದ್ರಲ್ಲ, ಅವ್ರ ಪ್ರತಿಕ್ರಿಯೆ ಏನಿತ್ತು ವೀರೇಶ್? ರಂಜಿತ್, ಏನಂದ್ರೆ ಮುರುಘಾ ಏನು ಪೋಕ್ಸೋ ಪ್ರಕರಣದಲ್ಲಿ ಏನು ಪ್ರಕರಣವನ್ನು ದಾಖಲಾಯಿತು, ಆ ದಾಖಲೆಯಲ್ಲಿ ಒಡನಾಡು ಸಂಸ್ಥೆಯಿಂದ ಅದ್ರ ಮೊದಲನೇ ಪೋಕ್ಸೋ ಪ್ರಕರಣದ ಒಬ್ಬ ಸಂತ್ರಸ್ತೆ ಪೋಷಕರ ಮನೆಯಲ್ಲಿದ್ದೆ. ಪೋಷಕರ ಮನೆಯಲ್ಲಿದ್ದಂತಹ ಸಂತ್ರಸ್ತೆ ಇದೀಗ ಚಿಕ್ಕಪ್ಪನ ವಿರುದ್ಧ, ಅಂದ್ರೆ ಚಿಕ್ಕಪ್ಪ ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಹಿಂಸೆ ಕೊಡ್ತಿದ್ರು ಅಂತ ಹೇಳ್ಬಿಟ್ಟು ಅವರಿಗೆ ನೇರವಾಗಿ ಆರೋಪ ಮಾಡಿ ಅಲ್ಲಿಂದ ಮನೆಯಿಂದ ಏನಂದ್ರೆ ತನ್ನ ಮನೆಯಿಂದ ತಪ್ಪಿಸ್ಕೊಂಡು ಮೈಸೂರಿನ ಒಡನಾಡಿ ಸಂಸ್ಥೆಗೆ ಹೋಗ್ತಾರೆ. ಮೈಸೂರಿನ ಒಡನಾಡಿ ಸಂಸ್ಥೆ ಹೋದ ನಂತರ ಅಲ್ಲಿನ ಮೈಸೂರಿನ ಒಡನಾಡಿ ಸಂಸ್ಥೆಯ ಏನು ಸಿಬ್ಬಂದಿ ವರ್ಗದವರಿದ್ದಾರೆ ಅವರ ಜೊತೆಗೂಡಿ ಚಿತ್ರದುರ್ಗ ಬಾಲಮಂದಿರಕ್ಕೆ ಬಂದು ಅಲ್ಲಿನ ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿಗಳ ಬಳಿ ಹೋಗ್ತಾರೆ. ಆ ಅಧಿಕಾರಿ ಬಳಿ ಅವರ ಒಡನಾಡಿ ಸಂಸ್ಥೆ ಕಡೆಯಿಂದ ನೇರವಾಗಿ, ಅಂದ್ರೆ ಆ ಸಂತ್ರಸ್ತೆ ಏನಿದ್ಲು ಆ ಸಂತ್ರಸ್ತೆ ಮೂಲಕ ದೂರನ್ನು ಕೊಡ್ತಾರೆ. ಈಗ ಆ ಸಂತ್ರಸ್ತೆ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ಏನಂದ್ರೆ ನಮ್ಮ ಚಿಕ್ಕಪ್ಪ ನಮಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಹಿಂಸೆ ನೀಡ್ತಿದ್ದಾರೆ, ಹಾಗಾಗಿ ನಾನು ಮನೆಯಲ್ಲಿ ಇರೋದಿಲ್ಲ, ಒಡನಾಡಿ ಸಂಸ್ಥೆಗೆ ವಾಪಸ್ ಹೋಗ್ತೀನಿ, ಇಲ್ಲ ಬಾಲಮಂದಿರಕ್ಕಾದ್ರೂ ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಅದು ದೂರನ್ನು ಕೊಟ್ಟಿದ್ದಾರೆ. ಈ ನೆಲೆಯಲ್ಲಿ ಸಮಾಲೋಚನೆ ಸಭೆ ಕೂಡ ನಡೆಯುತ್ತೆ. ಅಷ್ಟೇ ಅಲ್ಲದೆ ಸಂತ್ರಸ್ತೆಯ ತಮ್ಮ ಅನಾದಂತ ತಮ್ಮನ್ನು ಕೂಡ ಕರ್ಕೊಂಡು ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಕರೆಕ್ಟ್. ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.